ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ಎನ್ಎಸ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ SDA, FDA ಮತ್ತು PSIಗೆ ಅತ್ಯಂತ ಅನುಕೂಲವಾಗುವಂತಹ ಭಾರತದ ಇತಿಹಾಸದ ಟಾಪ್ 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಸಿಂಧೂ ನಾಗರಿಕತೆಯಿಂದ ಹಿಡಿದು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಮ್ಎನ್ಎಸ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಿಂಧೂ ನಾಗರಿಕತೆಯ ಕಾಲಾವಧಿಯನ್ನು ತಿಳಿಸಿ. ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತದ ಸಿಂಧೂ ನದಿಯ ದಡದಲ್ಲಿ ಉಗಮವಾದಂತಹ ನಾಗರಿಕತೆಯು ಕೂಡ ಒಂದು. ಇದು ಅಸ್ತಿತ್ವದಲ್ಲಿದ್ದಂತಹ ಕಾಲಾವಧಿ ಕ್ರಿಸ್ತಪೂರ್ವ 3000ದಿಂದ 1500ರ ಅವಧಿಯಲ್ಲಿ ಈ ಒಂದು ನಾಗರಿಕತೆಯು ಅಸ್ತಿತ್ವದಲ್ಲಿ ಇದ್ದಿತು. ವೇದವ್ಯಾಸರು ಮಹಾಭಾರತವನ್ನು ಬರೆದಿರಬಹುದಾದ ಕಾಲಾವಧಿ ಯಾವುದೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಮಹಾಭಾರತದ ರಚನೆಯ ಕಾಲಾವಧಿ ಕ್ರಿಸ್ತಪೂರ್ವ 800ರಲ್ಲಿ ವೇದವ್ಯಾಸರು ಮಹಾಭಾರತವನ್ನು ಬರೆದಿರಬಹುದು ಎಂಬುದು ಇತಿಹಾಸಕಾರರ ನಂಬಿಕೆಯಾಗಿದೆ. ವರ್ಧಮಾನ ಮಹಾವೀರನ ಜನ್ಮ ವರ್ಷ ಯಾವುದು? ಜೈನ ಧರ್ಮದ 24ನೆಯ ತೀರ್ಥಂಕರನಾದಂತಹ ವರ್ಧಮಾನ ಮಹಾವೀರನು ಜನಿಸಿದಂತಹ ವರ್ಷ ಕ್ರಿಸ್ತಪೂರ್ವ 599. ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಂತಹ ವರ್ಷ ಯಾವುದು? ಮ್ಯಾಸಿಡೋನಿಯಾದ ದೊರೆಯಾದಂಥ ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಗೆಲ್ಲಬೇಕನ್ನುವಂತಹ ಹೆಬ್ಬಯಕೆಯಿಂದ ದಂಡಯಾತ್ರೆಗಳನ್ನು ಮಾಡಿಕೊಂಡು ಬಂದ ನಂತರ ಭಾರತದ ಮೇಲೆ ಈತ ದಂಡಯಾತ್ರೆಯನ್ನು ಕೈಗೊಂಡಂತಹ ವರ್ಷಗಳು ಕ್ರಿಸ್ತಪೂರ್ವ 327ರಿಂದ 326. ಈ ಒಂದು ಕಾಲಾವಧಿಯಲ್ಲಿ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪಿಸಿದ ವರ್ಷ ಕ್ರಿಸ್ತಪೂರ್ವ 321ರಲ್ಲಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪನೆ ಮಾಡ್ತಾನೆ, ಕೌಟಿಲ್ಯನ ಮಾರ್ಗದರ್ಶನದಲ್ಲಿ. ಮೌರ್ಯರ ಪ್ರಸಿದ್ಧ ದೊರೆ ಅಶೋಕನ ಕಾಲಾವಧಿಯನ್ನು ಗುರುತಿಸಿ. ಅಶೋಕನು ಆಡಳಿತವನ್ನು ನಡೆಸಿದಂತಹ ಕಾಲಾವಧಿ ಕ್ರಿಸ್ತಪೂರ್ವ 273ರಿಂದ 239. ಅಶೋಕನು ಕಳಿಂಗ ಯುದ್ಧವನ್ನು ಕೈಗೊಂಡ ವರ್ಷ ಯಾವುದು? ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಕ್ರಿಸ್ತಪೂರ್ವ 261ರಲ್ಲಿ ಅಶೋಕನು ಕಳಿಂಗಾದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. ಅತ್ಯಂತ ಭೀಕರ ಯುದ್ಧವಾಗಿದ್ದಂತಹ ಇದರಲ್ಲಿ ಕಂಡಂತಹ ಸಾವು ನೋವುಗಳಿಂದ ಮನನೊಂದ ಅಶೋಕನು ಧರ್ಮಾಶೋಕನಾಗಿ ಪರಿವರ್ತನೆಯನ್ನು ಹೊಂದಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಧರ್ಮದ ಆಧಾರದ ಮೇಲೆ ಆಡಳಿತವನ್ನು ನಡೆಸ್ತಾನೆ. ವಿಕ್ರಮ ಶಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಪೂರ್ವ 58ರಲ್ಲಿ ವಿಕ್ರಮ ಶಕೆ ಆರಂಭವಾಯಿತು. ಕ್ರಿಸ್ತಶಕ 78ರಲ್ಲಿ ಆರಂಭವಾದ ಇತಿಹಾಸದ ಘಟನೆ ಯಾವುದು? ಶಕಯುಗ ಅಂತ ಕರಿತೀವಿ. ಇದು ಆರಂಭವಾದ ವರ್ಷ ಕ್ರಿಸ್ತಶಕ 78. ಸ್ನೇಹಿತರೆ, ಕ್ರಿಸ್ತಪೂರ್ವ ಅಂದರೆ ಕ್ರಿಸ್ತ ಹುಟ್ಟುವುದಕ್ಕಿಂತ ಮುಂಚಿನ ಕಾಲವನ್ನು ಕ್ರಿಸ್ತಪೂರ್ವದಲ್ಲಿ ಹೇಳ್ತೇವೆ. ಕ್ರಿಸ್ತ ಹುಟ್ಟಿದ ನಂತರದ ಕಾಲಾವಧಿಯನ್ನು ಕ್ರಿಸ್ತಶಕ ಎಂದು ಕರೆಯುತ್ತೇವೆ. ಈಗ ಇದರ ಪರಿಭಾಷೆಯೂ ಕೂಡ ಬದಲಾಗಿದೆ. ಸಾಮಾನ್ಯ ಶಕಪೂರ್ವ ಅಂತ ಕರೀತಾರೆ ಕ್ರಿಸ್ತಪೂರ್ವವನ್ನು. ಹಾಗೆಯೇ ಸಾಮಾನ್ಯ ಶಕ ಅಂತೇಳಿ ಕ್ರಿಸ್ತಶಕವನ್ನು ಈಗ ಇತ್ತೀಚಿನ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆಯಾಗಿರುವುದನ್ನು ಕೂಡ ನಾವು ಗಮನಿಸಬಹುದು. ಗುಪ್ತರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 320ರಲ್ಲಿ ಭಾರತವನ್ನು ಆಳಿದಂತಹ ಪ್ರಸಿದ್ಧ ಸಾಮ್ರಾಜ್ಯಗಳಲ್ಲಿ ಗುಪ್ತ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 320 ಕ್ರಿಸ್ತಶಕ. ಫಾಹಿಯಾನನು ಭಾರತಕ್ಕೆ ಭೇಟಿ ನೀಡಿದ ವರ್ಷ? ಖ್ಯಾತ ಬೌದ್ಧ ಯಾತ್ರಿಕ ಈತನು ಭಾರತಕ್ಕೆ ಭೇಟಿ ನೀಡಿದಂತಹ ವರ್ಷ ಕ್ರಿಸ್ತಶಕ 405ರಲ್ಲಿ. ಕ್ರಿಸ್ತಶಕ 629ರಲ್ಲಿ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯಾರು? ಯುನೆತ್ಸಾಂಗ್ ಸರಿಯಾದ ಉತ್ತರ. ವರ್ಧನ ವಂಶದ ಪ್ರಸಿದ್ಧ ಅರಸನಾದಂತಹ ಹರ್ಷವರ್ಧನ, ಹಾಗೆಯೇ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ವಿಶೇಷವಾಗಿ ಆಳ್ತಾ ಇದ್ದಂತಹ ಇಮ್ಮಡಿ ಪುಲಕೇಶಿಯ ಕಾಲಾವಧಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದಂಥವನು ಯುನೆತ್ಸಾಂಗ್.
ಈತನ ಬರವಣಿಗೆಗಳಿಂದ ಆಗಿನ ಕಾಲಘಟ್ಟದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಯುತ್ತದೆ. ಇಸ್ಲಾಂ ಧರ್ಮದಲ್ಲಿ ಹಿಜ್ರಾ ಶಕೆ ಆರಂಭವಾದ ವರ್ಷ ಯಾವುದು? ಯಾವುದನ್ನ ಹಿಜ್ರಾ ಶಕೆ ಅಂತ ಕರೀತಾರೆ? ಕ್ರಿಸ್ತಶಕ 622. ಈ ಒಂದು ವರ್ಷವನ್ನು ಇಸ್ಲಾಂ ಧರ್ಮದಲ್ಲಿ ಹಿಜ್ರಾ ಶಕೆ ಅಂತ ಕರೀತಾರೆ. ಇದಕ್ಕೆ ಕಾರಣ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಪ್ರವಾದಿ ಮುಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ತಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ತಾರೆ ಅಥವಾ ಪಲಾಯನವನ್ನು ಮಾಡ್ತಾರೆ. ಈ ಒಂದು ವರ್ಷದಲ್ಲಿ ಈ ಕಾರಣಕ್ಕೆ ಈ ಒಂದು ಘಟನೆಯನ್ನ ಹಿಜ್ರಾ ಶಕೆ ಎಂದು ಇಸ್ಲಾಂ ಧರ್ಮದಲ್ಲಿ ಗುರುತಿಸಲಾಗಿದೆ. ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಂತಹ ಅವಧಿ ಯಾವುದು? ಕ್ರಿಸ್ತಶಕ 1001ರಿಂದ 1026 ಅವಧಿಯಲ್ಲಿ ಈತನು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನ ಕೈಗೊಂಡುತ್ತಾರೆ. ಮೊದಲನೇ ತರೈನ್ ಯುದ್ಧ ನಡೆದಂತಹ ವರ್ಷ ಯಾವುದು? 1191. ಈ ಮೊದಲನೇ ತರೈನ್ ಯುದ್ಧ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ಮಧ್ಯೆ ನಡೆಯುತ್ತೆ. ಮೊದಲ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯು ಸೋಲನ್ನು ಅನುಭವಿಸಿ ತನ್ನ ದೇಶಕ್ಕೆ ಹಿಂತಿರುಗುತ್ತಾನೆ. ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1206ರಲ್ಲಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. 5 ರಾಜವಂಶಗಳು ಆಳ್ವಿಕೆಯನ್ನು ಮಾಡ್ತವೆ ಈ ದೆಹಲಿ ಸುಲ್ತಾನ ವಂಶದಲ್ಲಿ. ಮೊದಲನೆಯದು ಗುಲಾಮಿ ಸಂತತಿ, ಕುತುಬುದ್ದೀನ್ ಐಬಕ್ನಿಂದ ಈ ಒಂದು ಸಂತತಿ ಆರಂಭವಾಗುತ್ತೆ 1206ರಲ್ಲಿ. ವಿಜಯನಗರ ಸಾಮ್ರಾಜ್ಯ ಆರಂಭವಾದ ವರ್ಷ ಯಾವುದು? ದಕ್ಷಿಣ ಭಾರತದ ಅತ್ಯಂತ ವೈಭವೋತ ಸಾಮ್ರಾಜ್ಯ ವಿಜಯನಗರವಾಗಿತ್ತು. ಇದು ಆರಂಭವಾದಂತಹ ವರ್ಷ ಕ್ರಿಸ್ತಶಕ 1336. ಅಕ್ಕ ಬುಕ್ಕ ಎಂಬ ಸಹೋದರರಿಂದ ಇದು ಆರಂಭವಾಗುತ್ತೆ. ವಿದ್ಯಾರಣ್ಯರು ಇವರಿಗೆ ಗುರುಗಳಾಗಿ ಪ್ರೇರಣೆಯನ್ನ ನೀಡಿದ್ದರು. ಕರ್ನಾಟಕದಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1347. ಅಲ್ಲಾವುದ್ದೀನ್ ಹಸನ್ ಬಹಮನ್ ಗಂಗು ಎನ್ನುವಂತಹ ವ್ಯಕ್ತಿಯಿಂದ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. ಕ್ರಿಸ್ತಶಕ 1498ನೇ ಇಸ್ವಿಯ ಭಾರತದ ಇತಿಹಾಸದ ಪ್ರಮುಖ ಘಟನೆ ಯಾವುದು? 1498ರಲ್ಲಿ ನಡೆದಂತಹ ಘಟನೆ. ವಾಸ್ಕೋಡಿಗಾಮ ಭಾರತಕ್ಕೆ ಮೊದಲ ಬಾರಿಗೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಮೊದಲು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡಿಗಾಮ. ಆತ ಭಾರತಕ್ಕೆ ಆಗಮಿಸಿದ ವರ್ಷ 1498. ಕೇರಳದ ಕಲ್ಲಿಕೋಟೆಗೆ ಈತ ಮೊದಲ ಬಾರಿಗೆ ಆಗಮಿಸುತ್ತಾನೆ ವ್ಯಾಪಾರ ಮಾಡುವ ಸಲುವಾಗಿ. ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಕ್ರಿಸ್ತಶಕ 1526ರಲ್ಲಿ ನಡೆಯಿತು. ಭಾರತದ ಇತಿಹಾಸದಲ್ಲಿ 1582ನೇ ಇಸ್ವಿಯ ವಿಶೇಷತೆ ಏನು? ಅಕ್ಬರನು ದೀನ್-ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಆರಂಭಿಸುತ್ತಾನೆ. ಇದು ಸರ್ವಧರ್ಮಗಳ ಸಮನ್ವಯದ ಧರ್ಮವಾಗಿರುತ್ತೆ. ಇದನ್ನು ಈತ ಆರಂಭ ಮಾಡಿದಂಥ ವರ್ಷ 1582. ಮೂರನೇ ಪಾಣಿಪತ್ ಕದನ ನಡೆದಂತಹ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ 1761ರಲ್ಲಿ ಈ ಒಂದು ಮೂರನೇ ಪಾಣಿಪತ್ ಕದನ ನಡೆಯಿತು. 1757ರಲ್ಲಿ ಜರುಗಿದ ಭಾರತ ಇತಿಹಾಸದ ಪ್ರಮುಖ ಘಟನೆ ಯಾವುದು? 1757 ಅಂದ ತಕ್ಷಣ ಪ್ಲಾಸಿ ಕದನ. ಸಿರಾಜುದ್ದೌಲಾ, ಬಂಗಾಳದ ನವಾಬನಾದಂಥ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಈ ಒಂದು ಕದನ ನಡೆಯುತ್ತೆ. ಈ ಮೂಲಕವಾಗಿ ಸಿರಾಜುದ್ದೌಲಾ ಸೋಲನ್ನ ಅನುಭವಿಸುವ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಬ್ರಿಟಿಷರ ಹಿಡಿತ ಆರಂಭವಾದಂತಹ ಪ್ರಮುಖವಾದ ಇತಿಹಾಸದ ಘಟನೆಯಾಗಿದೆ. ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? 1764ರಲ್ಲಿ ಬಕ್ಸಾರ್ ಕದನ ನಡೆಯಿತು. ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಜರುಗಿದ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥ ವರ್ಷ ಯಾವುದು? 1767ರಿಂದ 1769
ನಡುವೆ ಹೈದರ್ ಅಲಿ ಮತ್ತು ಬ್ರಿಟಿಷರ ಮಧ್ಯೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಹೈದರ್ ಅಲಿಯು ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಒಟ್ಟಾರೆಯಾಗಿ ಮೈಸೂರು ಸುಲ್ತಾನರಿಗೂ ಮತ್ತು ಬ್ರಿಟಿಷರ ನಡುವೆ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಅದರಲ್ಲಿ ಪ್ರಮುಖವಾಗಿ 2 ಹೈದರ್ ಅಲಿ ಮತ್ತು ಬ್ರಿಟಿಷ್, ಇನ್ನುಳಿದಂಥ 2 ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದವು. ಅಸ್ಪೃಶ್ಯತೆಯನ್ನು ತನ್ನ ಸಾಮ್ರಾಜ್ಯದಲ್ಲಿ ನಿಷೇಧಿಸಿದ ಮೊದಲ ರಾಜಕುಮಾರ ಯಾರು? ಛತ್ರಪತಿ ಶಾಹು ಅಂತ ಕರಿತೀವಿ, ಅಥವಾ 1ನೇ ಶಾಹು ಭೋಸ್ಲೆ ಅಂತ ಕರಿತೀವಿ. ಈತನು ಛತ್ರಪತಿ ಶಿವಾಜಿಯ ಮೊಮ್ಮಗನಾಗಿದ್ದು, ಶಿವಾಜಿಯ ಮಕ್ಕಳಲ್ಲಿ ಅತ್ಯಂತ ಹಿರಿಯವನಾದಂತಹ ಸಂಭಾಜಿಯ ಮಗನಾಗಿರ್ತಾನೆ. ಈತನು ತನ್ನ ಅಧಿಕಾರಾವಧಿಯಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿರ್ತಾನೆ. ಈ ಕೆಳಗಿನ ಯಾವುದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ರಚನೆಯಾಗಲಿಲ್ಲ? ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ, ದಿ ನತಾಲ್ ಇಂಡಿಯನ್ ಕಾಂಗ್ರೆಸ್, ಫಿನಿಕ್ಸ್ ಆಶ್ರಮ, ದ ಇಂಡಿಯನ್ ಲೀಗ್. ಇದರಲ್ಲಿ ಗಾಂಧೀಜಿಯವರಿಂದ ರಚನೆಯಾಗದೇ ಇರುವಂಥದ್ದು ಯಾವುದು? ಆಯ್ಕೆ 4, ದಿ ಇಂಡಿಯನ್ ಲೀಗ್. ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮೊದಲಿಗೆ ಸಂಸ್ಥಾಪನೆಯನ್ನು ಮಾಡ್ತಾರೆ. ದ ನತಾಲ್ ಇಂಡಿಯನ್ ಕಾಂಗ್ರೆಸ್ ಎನ್ನುವಂತಹ ಆರ್ಗನೈಸೇಷನನ್ನು ಅಲ್ಲಿ ನಡೀತಾ ಇದ್ದಂತಹ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ 1894ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫಿನಿಕ್ಸ್ ಆಶ್ರಮವೂ ಸಮೇತ ಗಾಂಧೀಜಿಯವರಿಂದ ಸ್ಥಾಪನೆಯಾದಂಥದ್ದು. ದಿ ಇಂಡಿಯನ್ ಲೀಗ್ ಅನ್ನುವಂಥದ್ದು ಗಾಂಧೀಜಿಯವರಿಂದ ರಚನೆ ಆಗಲಿಲ್ಲ. ನಾನು ಹೋದ ನಂತರ ನನ್ನ ನುಡಿಯನ್ನು ಈತನು ಮುಂದುವರಿಸುವನು. ಗಾಂಧೀಜಿಯವರು ಈ ಮಾತನ್ನು ಯಾರ ಬಗ್ಗೆ ಹೇಳಿದ್ದಾರೆ, ಅಂದರೆ ಯಾರನ್ನ ಕುರಿತು ಈ ಒಂದು ಮಾತನ್ನು ಹೇಳಿದ್ದಾರೆ? ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯ ಆತ್ಮೀಯತೆಯನ್ನು ಈ ಒಂದು ಹೇಳಿಕೆ ತೋರಿಸುತ್ತದೆ. ಜವಾಹರ್ಲಾಲ್ ನೆಹರೂರವರ ಬಗ್ಗೆ ಗಾಂಧೀಜಿಯವರು ಈ ಒಂದು ನುಡಿಯನ್ನು ಹೇಳಿದ್ದರು. ಗಾಂಧೀಜಿಯವರು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಗ್ರಗಣ್ಯ ನಾಯಕರಾಗಿ ಆಯ್ಕೆಯಾದರು? ನಾಗ್ಪುರ ಅಧಿವೇಶನ 1920. ಇದರ ಅಧ್ಯಕ್ಷತೆಯನ್ನು ಲಾಲಾ ಲಜಪತ್ ರಾಯ್ರವರು ವಹಿಸಿಕೊಂಡಿರ್ತಾರೆ. ಅಸಹಕಾರ ಚಳವಳಿಗೆ ಸಂಬಂಧಪಟ್ಟ ಹಾಗೆ ನಾಯಕತ್ವವನ್ನು ಆಯ್ಕೆ ಮಾಡೋದಕ್ಕೆ ಗಾಂಧೀಜಿಯವರನ್ನು ಈ ಒಂದು ಅಧಿವೇಶನದಲ್ಲಿ ಸೂಚಿಸಲಾಯಿತು. ಈ ಮೂಲಕವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುಮುಖ್ಯ ನಾಯಕರಾಗಿ ಗಾಂಧೀಜಿ ಆಯ್ಕೆಯಾಗ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹ ಎಂಬ ಆಚರಣೆಯನ್ನು ಮೊದಲು ಎಲ್ಲಿ ಬಳಕೆ ಮಾಡಿದರು? ದಕ್ಷಿಣ ಆಫ್ರಿಕಾದಲ್ಲಿ 1906ರಲ್ಲಿ ಅಲ್ಲಿದ್ದಂತಹ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ತಾವು ಆಯ್ಕೆ ಮಾಡಿಕೊಂಡಂತಹ ಹೋರಾಟದ ಹಾದಿ ಸತ್ಯವನ್ನು ಆಗ್ರಹಿಸುವುದು. ಗಾಂಧೀಜಿಯವರು ಅಧಿಕೃತವಾಗಿ ರಾಜಕೀಯವಾಗಿ ಪ್ರವೇಶ ಪಡೆದಂತಹ ಸತ್ಯಾಗ್ರಹ ಯಾವುದು? ರೌಲೆಟ್ ಸತ್ಯಾಗ್ರಹ ಅಥವಾ ರೌಲೆಟ್ ಕಾಯ್ದೆಯ ವಿರುದ್ಧವಾಗಿ ನಡೆದಂತಹ ಸತ್ಯಾಗ್ರಹ ಅಂತಲೂ ಕರಿತೀವಿ. 1919ರಲ್ಲಿ ಜಾರಿಗೆ ಬಂದಂತಹ ರೌಲೆಟ್ ಕಾಯ್ದೆ ಏನಿದೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿರುತ್ತೆ. ಸೊ ಇದರ ವಿರುದ್ಧವಾಗಿ ನಡೆದಂತಹ ಫೆಬ್ರವರಿ 24, 1919ರಲ್ಲಿ ಬಾಂಬೆನಲ್ಲಿ ಈ ಒಂದು ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಗಾಂಧೀಜಿಯವರು. ಆ ಮೂಲಕವಾಗಿ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶವನ್ನು ಪಡೀತಾರೆ. ಸರಾಬಂದಿ ಅಥವಾ ತೆರಿಗೆ ಮುಕ್ತ ಚಳುವಳಿಯ ನೇತಾರರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಒಂದು ಚಳುವಳಿಯನ್ನು, ಸರಾಬಂದಿ ಅಂದರೆ ನೋ ಟ್ಯಾಕ್ಸ್ ಅಂತ, ತೆರಿಗೆ ಇಲ್ಲ ಅಂತ, 1922ರಲ್ಲಿ ನಡೆಯುತ್ತೆ ಗುಜರಾತ್ನಲ್ಲಿ. ಇದರ ನೇತೃತ್ವವನ್ನು ವಹಿಸಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಇದರ ಅರ್ಥ ರೈತರಿಗೆ ತೆರಿಗೆಗಳನ್ನು ಕಟ್ಟದಂತೆ ತಿಳಿಸಿ ನಡೆಸಿದಂಥ ಹೋರಾಟವಾಗಿತ್ತು. ತ್ರಿಪುರದಲ್ಲಿ 1939ರಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಯ್ಕೆಯಾದ ಸುಭಾಷ್ ಚಂದ್ರ ಬೋಸ್ ಕೆಲವೇ ದಿನಗಳಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ಇದಕ್ಕೆ ಕಾರಣ ಏನು, ಅಥವಾ ಬಹುಮುಖ್ಯ ಕಾರಣವಾದಂಥ ಅಂಶ ಏನು? ಗಾಂಧೀಜಿಯವರೊಡನೆ ಇದ್ದಂತಹ ವಿಚಾರಗಳ ಭಿನ್ನಾಭಿಪ್ರಾಯ. ಸೊ ಗಾಂಧೀಜಿಯವರ ವಿಚಾರಕ್ಕೂ ಮತ್ತು ಸುಭಾಷ್ ಚಂದ್ರ ವಿಚಾರಗಳಿಗೂ ಭಿನ್ನಾಭಿಪ್ರಾಯ ಉಂಟಾದಾಗ ಅದರಿಂದ ಬೇಸತ್ತಂತಹ ಸುಭಾಷ್ ಚಂದ್ರ ಬೋಸ್ರವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಅಲ್ಲಿಂದ ಅವರು ಹಿಂತಿರುಗ್ತಾರೆ. ಸೊ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ತ್ರಿಪುರದಲ್ಲಿ ನಡೆಯುತ್ತೆ ಈ ಒಂದು ಅಧಿವೇಶನ. ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಆರಂಭಿಸಿದ ಮೊದಲ ಪತ್ರಿಕೆ ಯಾವುದು?
ದಿ ಇಂಡಿಯನ್ ಒಪಿನಿಯನ್ ಎನ್ನುವಂತಹ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ, ನಾಗರಿಕ ಹಕ್ಕುಗಳ ಬಗ್ಗೆ ಪ್ರಚುರಪಡಿಸಲಿಕ್ಕೆ ಈ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಗಾಂಧೀಜಿಯವರಲ್ಲಿ ರಾಜಕೀಯ ಪ್ರೇರಣೆಯನ್ನು ಉಂಟು ಮಾಡಿದ್ದ ವ್ಯಕ್ತಿಗಳು ಯಾರ್ಯಾರು? ಹೆನ್ರಿ ಡೇವಿಡ್ ಥೋರಿವ್, ಜಾನ್ ರಸ್ಕಿನ್, ಲಿಯೋ ಟಾಲ್ಸ್ಟಾಯ್. ಸೊ ಈ ಮೂವರು ವ್ಯಕ್ತಿಗಳು ರಾಜಕೀಯವಾಗಿ ಗಾಂಧೀಜಿಯ ಮೇಲೆ ಅತ್ಯಂತ ಪ್ರಭಾವ ಬೀರಿದಂಥ ವ್ಯಕ್ತಿಗಳಾಗಿದ್ದಾರೆ. ಹೆನ್ರಿ ಡೇವಿಡ್ ಥೋರಿವ್ ಅಮೆರಿಕದ ಖ್ಯಾತ ತತ್ವಜ್ಞಾನಿ, ಕವಿ ಆಗಿದ್ದರು. ಇವರ ಪುಸ್ತಕಗಳ ರಿಫ್ಲೆಕ್ಷನ್ ಏನಿದೆ ಗಾಂಧೀಜಿಯವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿತ್ತು. ಜಾನ್ ರಸ್ಕಿನ್ ಅಂಟು ದಿ ಲಾಸ್ಟ್, ಹಾಗೆಯೇ ಲಿಯೋ ಟಾಲ್ಸ್ಟಾಯ್, ವಾರ್ ಅಂಡ್ ಪೀಸ್ ಕೃತಿಗಳು ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರಿದ್ದವು. ಭಾರತೀಯ ವಿದ್ಯಾಭವನದೊಂದಿಗೆ ಸಂಬಂಧ ಹೊಂದಿರುವ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಆಚಾರ್ಯ ನರೇಂದ್ರ ದೇವ್. ಬಾಲಗಂಗಾಧರ ತಿಲಕ್ ಮತ್ತು ಅರವಿಂದೋ ಘೋಷ್ರವರ ಪ್ರಭಾವದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ ಆಚಾರ್ಯ ನರೇಂದ್ರ ದೇವ್ ಅವರು. ಭಾರತೀಯ ವಿದ್ಯಾಭವನವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲದೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. 1938ರಲ್ಲಿ ಜರುಗಿದ ಹರಿಪುರ ಕಾಂಗ್ರೆಸ್ ಅಧಿವೇಶನ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದು ಮೈಲುಗಲ್ಲು ಎನ್ನಲಾಗಿದೆ. ಇದಕ್ಕೆ ಕಾರಣವೇನು? ಭಾರತದ ಆಡಳಿತದಲ್ಲಿ ಯೋಜನಾ ಆಯೋಗದ ಪರಿಕಲ್ಪನೆಯನ್ನು ಈ ಒಂದು ಅಧಿವೇಶನದಲ್ಲಿ ಪರಿಚಯಿಸಲಾಯಿತು. ಆಗ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು ಸುಭಾಷ್ ಚಂದ್ರ ಬೋಸ್ರವರು ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ರಚನೆ ಮಾಡ್ತಾರೆ. ಈ ಮೂಲಕವಾಗಿ ಭಾರತದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತೆ, ಯೋಜನಾ ಆಯೋಗದ ಪರಿಕಲ್ಪನೆ. ಹರ್ಬಿಲಾಸ್ ಸರ್ದಾ ಯಾವ ಕಾಯ್ದೆಯ ರಚನೆಕಾರರಾಗಿದ್ದಾರೆ? 1929ರಲ್ಲಿ ಜಾರಿಗೆ ಬಂದಂಥ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ರಚನೆಕಾರರಾಗಿದ್ದಾರೆ. ಇದನ್ನು ಸರ್ದಾ ಕಾಯ್ದೆ ಅಂತಲೇ ಕರೀತಾರೆ. ಎ ಟೇಲ್ ಆಫ್ ಟೂ ರಿವೋಲ್ಟ್ಸ್ ಎಂಬುದು ರಾಜಮೋಹನ್ ಗಾಂಧಿಯವರ ಕೃತಿಯಾಗಿದೆ. ಈ ಕೃತಿಯ ಕಥಾವಸ್ತು ಯಾವುದು? 1857ರ ದಂಗೆ ಮತ್ತು ಅಮೆರಿಕದ ನಾಗರಿಕ ಯುದ್ಧದ ಬಗ್ಗೆ ಕಥಾವಸ್ತುವನ್ನು ಒಳಗೊಂಡಿದ್ದು. ಇದನ್ನು ರಚನೆ ಮಾಡ್ತಾರೆ. ರಾಜಮೋಹನ್ ಗಾಂಧಿ ಖ್ಯಾತ ಜೀವನ ಚರಿತ್ರೆಗಳ ರಚನೆಕಾರರಾಗಿದ್ದು ಸಂಶೋಧನಾ ಪ್ರಾಧ್ಯಾಪಕರಾಗಿರ್ತಾರೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ. ಗಾಂಧೀಜಿಯವರು ಸುದೀರ್ಘವಾದ ದೇಶ ಸಂಚಾರ ಕೈಗೊಂಡ ಘಟನೆಯನ್ನು ಏನೆಂದು ಕರೆಯುವರು? ಹರಿಜನ ಯಾತ್ರೆ ಅಂತ ಕರೀತಾರೆ. 1932ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಮಾಜದ ಕೆಳವರ್ಗದ ಜನರಿಗೆ ಆಗುತ್ತಿದ್ದಂಥ ಅನ್ಯಾಯಗಳನ್ನು, ದಬ್ಬಾಳಿಕೆಗಳನ್ನು ವಿರೋಧಿಸಿ ಆ ಒಂದು ಸಮೂಹವನ್ನು ಹರಿಜನರು ಎನ್ನುವಂಥ ಹೆಸರಿನಿಂದ ಸೂಚಿಸ್ತಾರೆ. ಸೊ ಈ ಒಂದು ಪದ್ಧತಿಯ ವಿರುದ್ಧವಾಗಿ ಇಡೀ ದೇಶದಾದ್ಯಂತ ಸಂಚಾರವನ್ನು ಮಾಡ್ತಾರೆ. ಇದು ಗಾಂಧೀಜಿಯವರು ಕೈಗೊಂಡಂಥ ಸುದೀರ್ಘವಾದ ದೇಶ ಸಂಚಾರವಾಗಿದೆ. ಇದನ್ನು ಹರಿಜನ ಯಾತ್ರೆ ಅಂತ ಕರೀತಾರೆ. ಸೈಮನ್ ಆಯೋಗವನ್ನು ಭಾರತೀಯರು ವಿರೋಧಿಸಲು ಕಾರಣವೇನು? ಇದು ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಈ ಆಯೋಗದಲ್ಲಿ ಭಾರತೀಯರಾರೂ ಇರಲಿಲ್ಲ. ಸೊ ಈ ಒಂದು ಸೈಮನ್ ಆಯೋಗ ಏನು ಭಾರತಕ್ಕೆ ಆಗಮಿಸಿರುತ್ತೆ, ಇದರಲ್ಲಿ ಭಾರತೀಯರು ಇರದೇ ಇರುವ ಕಾರಣಕ್ಕೆ ಇದನ್ನು ಭಾರತೀಯರು ವಿರೋಧವನ್ನು ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿಸಿದ ಸಮ್ಮೇಳನ ಯಾವುದು? ಮೊದಲನೇ ದುಂಡು ಮೇಜಿನ ಸಮ್ಮೇಳನ, ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ನವೆಂಬರ್ 12, 1930ರಿಂದ 19 ಜನವರಿ 1931ರವರೆಗೆ ಈ ಒಂದು ಸಮ್ಮೇಳನವು ನಡೆದಿರುತ್ತೆ ಲಂಡನ್ನಲ್ಲಿ. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ ಎರಡನೇ ಸತ್ಯಾಗ್ರಹವಾಗಿದೆ. ಒಂದನೇದು. ಎರಡನೇ ಹೇಳಿಕೆ, ಇಂಡಿಗೋ ಪ್ಲಾಂಟೇಶನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಕೈಗೊಂಡರು. ಈ ಎರಡೂ ಹೇಳಿಕೆಗಳಲ್ಲಿ ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ. ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಹೇಳಿಕೆ 2 ಮಾತ್ರ ಸರಿ. ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರ ಮೊದಲನೇ ಸತ್ಯಾಗ್ರಹವಾಗಿದೆ, ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಇಂಡಿಗೋ ಪ್ಲಾಂಟೇಶನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡ್ತಾರೆ, ಎರಡನೇ ಹೇಳಿಕೆ ಸರಿಯಾಗಿದೆ. 1923 ಮತ್ತು 1940ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಭಾರತದ ಮೊದಲ ಶಿಕ್ಷಣ ಸಚಿವರು ಸಮೇತ ಹೌದು. ಇವರ
ಜನ್ಮದಿನದಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ನಾವು. ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 1923 ಮತ್ತು 1940ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ 2 ಪಕ್ಷಗಳು ಯಾವುವು? ಮೊದಲನೇದು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಎರಡನೇದು ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎನ್ನುವಂಥ 2 ಪಕ್ಷಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಾರೆ. ಸ್ವರಾಜ್ ಪಕ್ಷದ ಸ್ಥಾಪಕರು ಯಾರು? ಸಿ ಆರ್ ದಾಸ್ ಅಥವಾ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ ಪಕ್ಷದ ಸ್ಥಾಪಕರು. ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. ಏಪ್ರಿಲ್ 1930ರಲ್ಲಿ ತಂಜಾವೂರಿನ ಸಮುದ್ರ ತೀರದಲ್ಲಿ ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸಿ ಹೋರಾಟವನ್ನು ಆರಂಭಿಸಿದವರು ಯಾರು? ಸಿ ರಾಜಗೋಪಾಲಾಚಾರಿ, ಚಕ್ರವರ್ತಿ ರಾಜಗೋಪಾಲಾಚಾರಿ ಅಂತ ಕರಿತೀವಿ, ಅಥವಾ ರಾಜಾಜಿ ಅಂತಲೂ ಕೂಡ ಕರಿತೀವಿ. ಭಾರತದ ರಾಜತಂತ್ರಜ್ಞ, ಸ್ವತಂತ್ರ ಹೋರಾಟಗಾರ, ಖ್ಯಾತ ವಕೀಲ, ಬರಹಗಾರರು ಕೂಡ ಆಗಿದ್ದಂಥ ಸಿ ರಾಜಗೋಪಾಲಾಚಾರಿಯವರು 1930ರಲ್ಲಿ ಮಹಾತ್ಮ ಗಾಂಧೀಜಿಯವರ ಕೈಗೊಂಡಂಥ ದಂಡಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸುವ ಸಲುವಾಗಿ ತಂಜಾವೂರಿನ ಸಮುದ್ರ ತೀರದಲ್ಲಿ ಉಪ್ಪಿನ ತೆರಿಗೆಯ ವಿರುದ್ಧವಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇನ್ನು ರಾಜಗೋಪಾಲಾಚಾರಿ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಭಾರತದ ಕೊನೆಯ ಗವರ್ನರ್ ಜನರಲ್ ಸಮೇತ ಹೌದು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಘೋಷಿಸಿದ ದಿನವೇ ಮರಣ ಹೊಂದಿದ ಖ್ಯಾತ ಸ್ವತಂತ್ರ ಹೋರಾಟಗಾರ ಯಾರು? ಬಾಲಗಂಗಾಧರನಾಥ್ ತಿಲಕ್ ರವರು. ಸೊ ಅಸಹಕಾರ ಚಳವಳಿ ಘೋಷಣೆಯಾದಂಥ 1 ಆಗಸ್ಟ್ 1920ರಂದು ಅದೇ ದಿನವೇ ಬಾಲಗಂಗಾಧರನಾಥ್ ತಿಲಕ್ ರವರು ಮರಣವನ್ನಾಪ್ತಾರೆ. ಲೋಕಮಾನ್ಯ ತಿಲಕ್ ಎಂದು ಖ್ಯಾತರಾದಂಥವರು. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ. ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಮೂಲಕ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿದೆ. ಈ ಕೆಳಗಿನ ಯಾವ ಹೇಳಿಕೆ ಫಾಹಿಯಾನನು ಭಾರತಕ್ಕೆ ಆಗಮಿಸಿದ ಉದ್ದೇಶವನ್ನು ತಿಳಿಸುತ್ತದೆ? 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಗುಪ್ತರ ಆಡಳಿತದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದ, ಗುಪ್ತರ ಕಾಲದ ಮಹಿಳೆಯರ ಸ್ಥಿತಿಗತಿಯನ್ನು ತಿಳಿದಕ್ಕೋಸ್ಕರ ಈತ ಭಾರತಕ್ಕೆ ಆಗಮಿಸಿರ್ತಾನೆ. 3ನೇ ಹೇಳಿಕೆ ಬೌದ್ಧ ಕೇಂದ್ರಗಳ ಭೇಟಿ ಮತ್ತು ಬುದ್ಧನ ಸಾಹಿತ್ಯವನ್ನು ಸಂಗ್ರಹಿಸಲು ಬಂದನು. ಇದರಲ್ಲಿ ಫಾಹಿಯಾನಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಹೇಳಿಕೆ ಬೌದ್ಧ ಕೇಂದ್ರಗಳ ಭೇಟಿ ಮತ್ತು ಬುದ್ಧನ ಸಾಹಿತ್ಯವನ್ನು ಸಂಗ್ರಹಿಸೋದಕ್ಕೋಸ್ಕರ ಫಾಹಿಯಾನನು ಭಾರತಕ್ಕೆ ಆಗಮಿಸಿರುತ್ತಾನೆ. ಚೀನಾದ ಬೌದ್ಧ ಯಾತ್ರಿಕ. ಈ ಕೆಳಗಿನ ಯಾವ ಶಾಸನ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ವಿವರಿಸುತ್ತದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಈ ಒಂದು ಮಾಹಿತಿಯನ್ನ ನೀಡುತ್ತದೆ. ಅಲಹಾಬಾದ್ ಸ್ತಂಭ ಶಾಸನವು ಸಂಸ್ಕೃತ ಭಾಷೆಯಲ್ಲಿದ್ದು ಸಮುದ್ರಗುಪ್ತನ ರಾಜಕೀಯ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ನಮಗೆ ವಿವರಣೆಯನ್ನ ನೀಡುತ್ತದೆ. ಇದರ ಒಂದು ರಚನೆಕಾರ ಹರಿಸೇನನಾಗಿದ್ದನು. ಗುಪ್ತರ ಕಾಲದಲ್ಲಿ ಜಾರಿಗೆ ತಂದ ಬೆಳ್ಳಿ ನಾಣ್ಯಗಳ ಹೆಸರು ಈ ಕೆಳಕಂಡಂತಿದೆ. ಇದಕ್ಕೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ರೂಪಾಕ ಅಂತ ಕರಿತೀವಿ. ಗುಪ್ತರ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಬೆಳ್ಳಿ ನಾಣ್ಯಗಳ ಹೆಸರನ್ನ ರೂಪಾಕ ಎಂಬ ಹೆಸರಿನಿಂದ ಕರೀತಾ ಇದ್ರು. ಹಾಗೆ ಚಿನ್ನದ ನಾಣ್ಯಗಳನ್ನ ದಿನಾರ್ಸ್ ಎಂದು ಕರೆಯುತ್ತಿದ್ದಾರೆ. ಈ ಕೆಳಗಿನ ಯಾವ ದೇವಾಲಯ ಮಧ್ಯಪ್ರದೇಶದ ಖಜುರಾಹೋವಿನಲ್ಲಿದೆ? ಖಂಡಾರ್ಯ ಮಹಾದೇವ ದೇವಾಲಯ. ಶಿವನಿಗೆ ಸಂಬಂಧಪಟ್ಟಂತಹ ಈ ಒಂದು ಖಂಡಾರ್ಯ ಮಹಾದೇವ ದೇವಾಲಯವನ್ನ ದಂಗದೇವ ಎಂಬ ಚಂದೇಲ ವಂಶದ ಅರಸ ಕ್ರಿಸ್ತಶಕ 999ರಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಖಂಡಾರ್ಯ ಮಹಾದೇವ ದೇವಾಲಯ ಕೂಡ ಒಂದು. ಈ ಕೆಳಗಳನ್ನು ಸರಿಯಾಗಿ ಹೊಂದಿಸಿ ವಿಶಾಖದತ್ತ, ವರಹಾಮಿಹಿರ, ಚರಕ, ಬ್ರಹ್ಮಗುಪ್ತ ಅವರ ಸಾಧನೆಯ ಕ್ಷೇತ್ರಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾಗಿ ಜೋಡಿಸಿದಾಗ ವಿಶಾಖದತ್ತ ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ರಚನೆ ಮಾಡ್ತಾನೆ. ವರಹಾಮಿಹಿರ ಈತ ಖಗೋಳಶಾಸ್ತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದಾನೆ.
ಹಾಗೆಯೇ ಚರಕ ವೈದ್ಯಕೀಯ ಕ್ಷೇತ್ರದ ಸಾಧಕ. 4ನೇದು ಬ್ರಹ್ಮಗುಪ್ತ ಗಣಿತ ಕ್ಷೇತ್ರದ ಸಾಧಕನಾಗಿದ್ದಾನೆ. ಯಾರ ಆಡಳಿತಾವಧಿಯಲ್ಲಿ ಭಾರತದಲ್ಲಿ ಸ್ವಯಂ ಸರ್ಕಾರ ಪದ್ಧತಿ ಜಾರಿಗೆ ಬಂದಿತು? ಲಾರ್ಡ್ ರಿಪ್ಪನ್ನ ಕಾಲಾವಧಿಯಲ್ಲಿ ಭಾರತದಲ್ಲಿ ಸ್ವಯಂ ಸರ್ಕಾರ ಪದ್ಧತಿ ಜಾರಿಗೆ ಬರುತ್ತೆ 1882ರಲ್ಲಿ. ಅದರಂತೆ ಮುನ್ಸಿಪಲ್ ಇನ್ಸ್ಟಿಟ್ಯೂಷನ್ಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮೊಟ್ಟ ಮೊದಲ ಮುನ್ಸಿಪಲ್ ಕಚೇರಿ ಏನಿದೆ ಅದು ಮದ್ರಾಸ್ನಲ್ಲಿ ಆರಂಭವಾಗುತ್ತೆ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಹರ್ಷವರ್ಧನನು ಥಾನೇಶ್ವರದಲ್ಲಿ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ್ದನು. 2ನೇ ಹೇಳಿಕೆ, ಹರ್ಷವರ್ಧನನು ಮಹಾಯಾನ ಪಂಥವನ್ನು ಪ್ರಚಾರ ಮಾಡಲು ಶ್ರಮಿಸಿದನು. ಇವೆರಡರಲ್ಲಿ ಸರಿಯಾದಂತಹ ಹೇಳಿಕೆ, ಹರ್ಷವರ್ಧನನು ಮಹಾಯಾನ ಪಂಥವನ್ನು ಪ್ರಚಾರ ಮಾಡೋದಕ್ಕೆ ಶ್ರಮಿಸಿದನು. ಆರಂಭದಲ್ಲಿ ಬೌದ್ಧ ಧರ್ಮದಲ್ಲಿ ಮಹಾಯಾನ ಮತ್ತು ಹೀನಾಯಾನ ಎಂಬ ಪಂಥಗಳಾಗಿ ವಿಭಜನೆಯಾಗಿತ್ತು. ಅದರಲ್ಲಿ ಹರ್ಷವರ್ಧನನು ಮಹಾಯಾನ ಪಂಥದ ಪ್ರಚಾರಕ್ಕೆ ಶ್ರಮಿಸ್ತಾನೆ. ಇನ್ನು ಮೊದಲನೇ ಹೇಳಿಕೆ ಯಾಕೆ ತಪ್ಪು ಅಂತ ಹೇಳಿದ್ರೆ, ಹರ್ಷವರ್ಧನನು ಥಾನೇಶ್ವರದಲ್ಲಿ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ್ದನು ಅಂತ ಕೊಟ್ಟಿದ್ದಾರೆ. ಈತ ಥಾನೇಶ್ವರದಲ್ಲಿ ಆಯೋಜನೆಯನ್ನು ಮಾಡಿರಲಿಲ್ಲ, ಬದಲಾಗಿ ಕನೌಜ್ ಮತ್ತು ಪ್ರಯಾಗದಲ್ಲಿ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿರ್ತಾನೆ. ಸುದರ್ಶನ ಸರೋವರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನು ನಿರ್ಮಿಸಿದವನು ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿದ್ದ ಪುಷ್ಯಗುಪ್ತ. 2ನೇ ಹೇಳಿಕೆ, ರುದ್ರಧಾಮನ ರಾಜ್ಯಪಾಲನಾಗಿದ್ದ ಸುವಿಷ್ಕ ಇದನ್ನ ಪುನರ್ ನಿರ್ಮಾಣವನ್ನು ಮಾಡಿದ್ದನು. ಈ 2 ಹೇಳಿಕೆಗಳನ್ನು ಗಮನಿಸಿದಾಗ ಸರಿಯಾದಂತಹ ಹೇಳಿಕೆ, 2 ಹೇಳಿಕೆಗಳು ಸರಿ. ನೀರಾವರಿಯನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಮೌರ್ಯರ ಅವಧಿಯಲ್ಲಿ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿದ್ದಂತಹ ಪುಷ್ಯಗುಪ್ತನು ಸುದರ್ಶನ ಸರೋವರವನ್ನ ನಿರ್ಮಾಣವನ್ನ ಮಾಡ್ತಾನೆ. ಇದಾದ ನಂತರ ಇದು ಹಾಳಾಗಿದ್ದಂತಹ ಕಾರಣಕ್ಕೆ ರುದ್ರಧಾಮನ ರಾಜ್ಯಪಾಲನಾಗಿದ್ದಂತಹ ಸುವಿಷ್ಕ ಇದನ್ನ ಪುನರ್ ನಿರ್ಮಾಣವನ್ನು ಕೂಡ ಮಾಡ್ತಾನೆ. ಶೂದ್ರಕನ ಮೃಚ್ಛಕಟಿಕ ಎಂಬುದು ಏನು? ನಾಟಕ, ಕಾದಂಬರಿ, ಕವನ ಸಂಕಲನ, ಸಣ್ಣ ಕಥೆ. ಶೂದ್ರಕನ ಪ್ರಸಿದ್ಧ ಮೃಚ್ಛಕಟಿಕ ಏನಿದೆ ಇದು ನಾಟಕ ಪ್ರಕಾರವಾದಂತಹ ಕೃತಿಯಾಗಿದೆ. ಈ ಕೆಳಗಿನ ಯಾವ ಭಾಷೆ ಗುಪ್ತರ ಕಾಲದ ಆಡಳಿತ ಭಾಷೆಯಾಗಿತ್ತು? ನೀಡಿರುವಂತಹ ಭಾಷೆಗಳಲ್ಲಿ ಅವರ ಒಂದು ಆಡಳಿತ ಭಾಷೆ ಸಂಸ್ಕೃತವಾಗಿತ್ತು. ಇನ್ನು ರಾಜಧಾನಿ ಪಾಟಲಿಪುತ್ರವಾಗಿತ್ತು. ಆಗಿನ ಕಾಲದಲ್ಲಿ ಪ್ರಚಲಿತದ ಧರ್ಮಗಳು ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಾಗಿದ್ದವು. ಈ ಕೆಳಗಿನ ಯಾವ ಗುಪ್ತ ಅರಸನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುವರು? ಸಮುದ್ರಗುಪ್ತ, ಚಂದ್ರಗುಪ್ತ ವಿಕ್ರಮಾದಿತ್ಯ, ಶ್ರೀಗುಪ್ತ, 1ನೇ ಚಂದ್ರಗುಪ್ತ. ಇವರಲ್ಲಿ ಸಮುದ್ರಗುಪ್ತನಿಗೆ ನೆಪೋಲಿಯನ್ ಆಫ್ ಇಂಡಿಯಾ ಅಥವಾ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಈ ಕೆಳಗಿನ ಯಾವ ಕೃತಿಗಳು ಕಾಳಿದಾಸನಿಗೆ ಸಂಬಂಧಿಸಿಲ್ಲ? ಕುಮಾರ ಸಂಭವ, ಮುದ್ರಾ ರಾಕ್ಷಸ, ರಘುವಂಶ, ಋತುಸಂಹಾರ. ಇದರಲ್ಲಿ ಕಾಳಿದಾಸನಿಗೆ ಸಂಬಂಧ ಪಡದೇ ಇರುವಂತಹ ಕೃತಿ ಮುದ್ರಾ ರಾಕ್ಷಸವಾಗಿದೆ. ಮುದ್ರಾ ರಾಕ್ಷಸದ ಕರ್ತೃ ವಿಶಾಖದತ್ತನಾಗಿದ್ದಾನೆ. ಇನ್ನು ಉಳಿದಂತೆ ಕುಮಾರ ಸಂಭವ, ರಘುವಂಶ, ಋತುಸಂಹಾರ ಇವುಗಳನ್ನು ರಚನೆ ಮಾಡಿದವನು ಖ್ಯಾತ ಕವಿ ಕಾಳಿದಾಸ. ಆರ್ಯಭಟ ಮತ್ತು ವರಹಾಮಿಹಿರ ಈ ಕೆಳಗಿನ ಯಾವ ರಾಜವಂಶದ ಕಾಲಾವಧಿಯಲ್ಲಿದ್ದರು? ಗುಪ್ತರು, ಚೋಳರು, ಮೌರ್ಯರು, ಮೊಘಲರು. ಗುಪ್ತರ ಕಾಲಾವಧಿಯಲ್ಲಿ ಇದ್ದಂತಹ ಖ್ಯಾತ ಖಗೋಳಶಾಸ್ತ್ರಜ್ಞರು ಆರ್ಯಭಟ ಮತ್ತು ವರಹಾಮಿಹಿರ. ಆರ್ಯಭಟನ ಹೆಸರಿನಲ್ಲಿನೇ ಭಾರತದ ಪ್ರಥಮ ಉಪಗ್ರಹವನ್ನು ಕೂಡ ಉಡಾವಣೆ ಮಾಡೋದನ್ನು ನಾವು ನೆನಪಿಸಿಕೊಳ್ಳಬಹುದು. ಹರ್ಷವರ್ಧನನ ಕಾಲಾವಧಿಯಲ್ಲಿ 2 ಅತ್ಯಂತ ಪ್ರಮುಖವಾದ ಧರ್ಮ ಸಮ್ಮೇಳನಗಳು ಜರುಗಿದವು. ಹಾಗಾದರೆ ಅವು ನಡೆದ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಕನೌಜ್ ಮತ್ತು ಪ್ರಯಾಗ, ಪ್ರಯಾಗ ಮತ್ತು ಥಾನೇಶ್ವರ, ಥಾನೇಶ್ವರ ಮತ್ತು ವಲ್ಲಭಿ, ವಲ್ಲಭಿ ಮತ್ತು ಪ್ರಯಾಗವನ್ನು ಕೊಟ್ಟಿದ್ದಾರೆ. ಹರ್ಷನ ಕಾಲಾವಧಿಯಲ್ಲಿ ನಡೆದಂತಹ ಬೌದ್ಧ ಸಮ್ಮೇಳನಗಳು ನಡೆದಂತಹ ಸ್ಥಳಗಳು ಕನೌಜ್ ಮತ್ತು ಪ್ರಯಾಗ. ಕನೌಜ್ ಹರ್ಷವರ್ಧನನ ರಾಜಧಾನಿಯಾಗಿತ್ತು. 643ರಲ್ಲಿ ಇಲ್ಲಿ ಗಂಗಾ ನದಿಯ ತೀರದಲ್ಲಿ ಬೌದ್ಧ ಸಮ್ಮೇಳನ ಜರುಗುತ್ತೆ. ಅದೇ ವರ್ಷದಲ್ಲಿ ಮತ್ತೆ ಪ್ರಯಾಗದಲ್ಲೂ ಕೂಡ ಈತ ಸಮ್ಮೇಳನವನ್ನ ನಡೆಸ್ತಾನೆ. ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದು ನೀಡಿದಂತಹ ಇತಿಹಾಸಕಾರ ಯಾರು? ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾದಂತಹ ಪ್ರಶ್ನೆ. ಇದಕ್ಕೆ ಸರಿ ಉತ್ತರ ವಿ.ಎ. ಸ್ಮಿತ್, ವಿನ್ಸೆಂಟ್ ಆರ್ಥರ್ ಸ್ಮಿತ್. ಈತ ಐರಿಷ್ ದೇಶದ ಇತಿಹಾಸಕಾರನಾಗಿದ್ದು ಭಾರತದ ಖ್ಯಾತ ಅರಸನಾದಂತಹ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂದು ಬಿರುದನ್ನು ನೀಡಿದ್ದಾನೆ.
ಗುಪ್ತರ ಆಡಳಿತದಲ್ಲಿ ಪುರಪಾಲ ಎಂಬುದು ಏನನ್ನು ಸೂಚಿಸುತ್ತದೆ ಅಥವಾ ಯಾವ ಹುದ್ದೆಯನ್ನ ಸೂಚಿಸುತ್ತದೆ? ಇದಕ್ಕೆ ನಗರದ ಮುಖ್ಯಸ್ಥನ ಹುದ್ದೆ ಏನಿದೆ ಆ ಒಂದು ಹುದ್ದೆಗೆ ಆಗಿನ ಕಾಲಾವಧಿಯಲ್ಲಿ ಪುರಪಾಲ ಎಂಬ ಹೆಸರನ್ನ ನೀಡಿದ್ದರು. ನಾಗರ ಶೈಲಿಯ ವಾಸ್ತುಶಿಲ್ಪ ಪ್ರಕಾರ ಏನಿದೆ ಭಾರತದ ಈ ಭಾಗದಲ್ಲಿ ಬೆಳವಣಿಗೆಯಾಯಿತು. ದಕ್ಷಿಣ ಭಾರತ, ಉತ್ತರ ಭಾರತ, ಈಶಾನ್ಯ ರಾಜ್ಯಗಳು, ವಾಯುವ್ಯ ಭಾರತ. ನಾಗರ ಶೈಲಿ ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಬೆಳಕಿಗೆ ಬಂದಿತು. ಇನ್ನು ದಕ್ಷಿಣ ಭಾರತಕ್ಕೆ ಬಂದಾಗ ನಾವು ಅಲ್ಲಿರುವಂತಹ ವಾಸ್ತುಶಿಲ್ಪ ಪ್ರಕಾರವನ್ನ ದ್ರಾವಿಡ ಶೈಲಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೆ. ದೇವಾಲಯಗಳ ರಚನಾ ಕ್ರಮ ಏನಿದೆ ಈ ರಚನಾ ಕ್ರಮವನ್ನು ವಾಸ್ತುಶಿಲ್ಪದ ಆಧಾರದ ಮೇಲೆ ದ್ರಾವಿಡ ಶೈಲಿ, ನಾಗರ ಶೈಲಿ ಮತ್ತು ವೇಸರ ಶೈಲಿ ಎಂದು ಭಾರತದಲ್ಲಿ ಕಾಣಬಹುದು. ಅಶೋಕನ ಕಾಲಾವಧಿಯಲ್ಲಿ ಬೌದ್ಧ ಸಮ್ಮೇಳನ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜರುಗಿತು? ಆಯ್ಕೆ 2 ಪಾಟಲಿಪುತ್ರ. ಅಶೋಕನ ರಾಜಧಾನಿಯಾಗಿದ್ದಂತಹ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಕ್ರಿಸ್ತಪೂರ್ವ 250ರಲ್ಲಿ. ಕೌಟಿಲ್ಯನ ಅರ್ಥಶಾಸ್ತ್ರ ಈ ಕೆಳಗಿನ ಯಾವ ವಿಷಯದೊಂದಿಗೆ ಚರ್ಚಿಸುತ್ತದೆ? ಇದು ಕೂಡ ಅನೇಕ ಬಾರಿ ಪುನರಾವರ್ತನೆಯಾದಂತಹ ಪ್ರಶ್ನೆ. ಕೌಟಿಲ್ಯನ ಅರ್ಥಶಾಸ್ತ್ರ ಏನಿದೆ ಬಹುಮುಖ್ಯವಾಗಿ ರಾಜ್ಯದ ಆಡಳಿತದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ಒಂದು ರಾಜ್ಯವನ್ನ ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು, ಅಲ್ಲಿ ಯಾವ ರೀತಿ ನೀತಿ ನಿಯಮಗಳನ್ನು ಅಳವಡಿಸಬೇಕು, ರಾಜ ಮತ್ತು ಆತನ ಕರ್ತವ್ಯಗಳ ಬಗ್ಗೆ ಇದು ಪ್ರಮುಖವಾಗಿ ಚರ್ಚೆಯನ್ನು ಮಾಡುತ್ತೆ. ಅಶೋಕನ ಆಸ್ಥಾನದಲ್ಲಿದ್ದ ನ್ಯಾಯಿಕ ಹುದ್ದೆಯನ್ನ ಅಥವಾ ನ್ಯಾಯಕ ಹುದ್ದೆಯಲ್ಲಿದ್ದವನು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಕುಮಾರ ಅಮಾತ್ಯ ಎನ್ನುವಂತಹ ಹುದ್ದೆ ಏನಿದೆ ಅಶೋಕನ ಆಸ್ಥಾನದಿದ್ದಂತಹ ನ್ಯಾಯಿಕ ಹುದ್ದೆಯಾಗಿತ್ತು. ಮೌರ್ಯರ ಕಾಲದ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಯಾವುದಾಗಿತ್ತು? ವೈಶಾಲಿ, ನಲಂದ, ತಕ್ಷಶಿಲಾ, ಉಜ್ಜಯಿನಿ. ಇವುಗಳಲ್ಲಿ ಮೌರ್ಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ ಶಿಕ್ಷಣ ಕೇಂದ್ರ ತಕ್ಷಶಿಲೆಯಾಗಿತ್ತು. ಇನ್ನು ಗುಪ್ತರ ಕಾಲಕ್ಕೆ ವಿಶೇಷವಾಗಿ ನಲಂದ ಪ್ರಮುಖವಾಗಿ ಬೆಳವಣಿಗೆಯನ್ನು ಹೊಂದಿದಂತಹ ಶಿಕ್ಷಣ ಕೇಂದ್ರವಾಗಿತ್ತು. ಈ ಕೆಳಗಿನ ಯಾವ ದಕ್ಷಿಣದ ಸಾಮ್ರಾಜ್ಯ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿಲ್ಲ? ಚೋಳ, ಪಾಂಡ್ಯ, ಸತ್ಯಪುತ್ರ, ಶಾತವಾಹನ. ಇದರಲ್ಲಿ ಶಾತವಾಹನ ವಂಶ ದಕ್ಷಿಣ ಭಾರತವನ್ನು ಆಳಿದಂತಹ ಮೊದಲ ರಾಜವಂಶದ ಬಗ್ಗೆ ಏನಿದೆ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಿಲ್ಲ. ಇನ್ನು ಸತ್ಯಪುತ್ರ ಎನ್ನುವುದು ಸಾತ್ಪುರ ಶ್ರೇಣಿಯ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜವಂಶದ ಹೆಸರಾಗಿತ್ತು. ಈ ಕೆಳಗಿನ ಯಾವ ಅರಸನಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದು ಸಹ ಇದ್ದಿತು? ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಅಶೋಕನಿಗೆ ಈ ಒಂದು ಬಿರುದು ಇತ್ತು. ಇದರ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಉಲ್ಲೇಖವಿತ್ತು. ಆದರೆ ಬಹುತೇಕ ವರ್ಷಗಳವರೆಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬುವವನು ಅಶೋಕ ಎನ್ನುವಂತಹ ಜಿಜ್ಞಾಸೆಗಳು ಇದ್ದವು. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ದೊರೆತಂತಹ ಒಂದು ಶಾಸನ ಅದರಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖವಿದ್ದರಿಂದ ಈ ಒಂದು ಬಿರುದು ಅಶೋಕ ಮಹಾರಾಜನಿಗೆ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಯಿತು. ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚಿಸಿದ್ದಾರೆ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಾರಿಕರು. ಇದಕ್ಕೆ ಸರಿ ಉತ್ತರ ರಾಮಾನುಜಾಚಾರ್ಯರು ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಈ ಕೆಳಗಿನ ಯಾವ ಸಿಖ್ ಗುರುವಿಗೆ ಅಕ್ಬರನು ಹರಮಂದಿರ್ ಗುರುದ್ವಾರ ನಿರ್ಮಾಣ ಮಾಡಲು ಜಮೀನನ್ನು ದಾನವಾಗಿ ನೀಡಿದ್ದನು? ಇದಕ್ಕೆ ಸರಿಯಾದ ಉತ್ತರ ಗುರು ರಾಮದಾಸ್. ಸಿಖ್ಖರ 4ನೇ ಗುರುವಾದಂತಹ ಗುರು ರಾಮದಾಸನಿಗೆ ಮೊಘಲರ ಖ್ಯಾತ ಅರಸನಾದಂತಹ ಅಕ್ಬರನು ಅಮೃತಸರದಲ್ಲಿ ಹರಮಂದಿರ್ ಗುರುದ್ವಾರವನ್ನು ನಿರ್ಮಾಣ ಮಾಡಲಿಕ್ಕೆ ಜಮೀನನ್ನು ದಾನವಾಗಿ ನೀಡಿದ್ದನು. ಈ ಹರಮಂದಿರ್ ಸಾಹಿಬ್ ಗುರುದ್ವಾರ ಏನಿದೆ ಇದನ್ನ ಗೋಲ್ಡನ್ ಟೆಂಪಲ್ ಅಂತಲೂ ಕೂಡ ಕರೆಯುತ್ತಾರೆ. 1857ರ ದಂಗೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದುದನ್ನು ಗುರುತಿಸಿ. ಮೊದಲನೇ ಹೇಳಿಕೆ ಈ ರೀತಿ ಇದೆ: ನಾನಾ ಸಾಹೇಬ್ ದಂಗೆಗೆ ಸಹಾಯ ಮಾಡಲು ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ಗೆ ಪತ್ರವನ್ನು ಬರೆದಿದ್ದನು. ಎರಡನೆಯದು, ದಿವಾನ್ ಮಣಿರಾಮ್ ಎಂಬುವವನು ಅಸ್ಸಾಂನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿದ್ದನು. ಈ 2 ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು? 2 ಹೇಳಿಕೆಗಳು ತಪ್ಪು, 2 ಹೇಳಿಕೆಗಳು ಸರಿ. ಸರಿಯಾದಂಥ ಆಯ್ಕೆ 4. 2 ಹೇಳಿಕೆಗಳು ಸರಿಯಾಗಿವೆ. 1857ರ ದಂಗೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಭಾರತದಾದ್ಯಂತ 1857ರ ದಂಗೆಗೆ ಬೆಂಬಲ ದೊರೆಯಿತು. ಇದು ಮೊದಲನೇ ಹೇಳಿಕೆ.
ಎರಡನೇದು 1857ರ ದಂಗೆ ದಕ್ಷಿಣ ಭಾರತದಲ್ಲಿ ಮಹತ್ವವನ್ನು ಪಡೆಯಲಿಲ್ಲ. ಈ ಎರಡು ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಹೇಳಿಕೆ 1 ತಪ್ಪಾಗಿದೆಯಾ ಅಥವಾ ಹೇಳಿಕೆ 2 ತಪ್ಪಾಗಿದೆಯಾ? ಸರಿಯಾದಂಥ ಉತ್ತರ ಆಯ್ಕೆ 1 ತಪ್ಪಾದಂಥ ಹೇಳಿಕೆಯಾಗಿದೆ. 1857ರ ದಂಗೆಗೆ ಭಾರತದಾದ್ಯಂತ ಬೆಂಬಲ ದೊರೆಯಲಿಲ್ಲ. ಭಾರತದ ಕೆಲವು ಪ್ರದೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಈ ಒಂದು ದಂಗೆಗೆ ಬೆಂಬಲ ದೊರೆಯಿತು. ಭಾರತದ ವಿದ್ಯಾವಂತ ವರ್ಗ 1857ರ ದಂಗೆಯಲ್ಲಿ ಅನುಸರಿಸಿದಂಥ ನೀತಿ ಯಾವುದು? ಸಹಭಾಗಿತ್ವ, ವಿರೋಧ ನೀತಿ, ತಟಸ್ಥ ನೀತಿ, ಸ್ಥಳೀಯ ಹೋರಾಟಗಾರರೊಂದಿಗೆ ಕದನಕ್ಕಿಳಿದರು. ಇದರಲ್ಲಿ ಆಗಿನ ಕಾಲದ ವಿದ್ಯಾವಂತ ವರ್ಗ ಅನುಸರಿಸಿದಂಥ ನೀತಿ ಆಯ್ಕೆ 3 ತಟಸ್ಥ ನೀತಿ. ಬೆಂಬಲಿಸಲೂ ಇಲ್ಲ, ಅದನ್ನು ವಿರೋಧಿಸಲೂ ಇಲ್ಲ. ಹಾಗಾಗಿ ತಟಸ್ಥ ನೀತಿಯನ್ನು ಆಗಿನ ಕಾಲದ ವಿದ್ಯಾವಂತ ವರ್ಗ ಅನುಸರಿಸಿತು. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ವುಡ್ಸ್ ಡಿಸ್ಪ್ಯಾಚ್ ವರದಿ, ಲಾರ್ಡ್ ಮೆಕಾಲೆ ವರದಿ, ಸಾರ್ಜೆಂಟ್ ವರದಿ, ಹಂಟರ್ ಆಯೋಗ. ಮೊದಲನೇದು ಲಾರ್ಡ್ ಮೆಕಾಲೆ ವರದಿ 1835. ಅದಾದ ನಂತರ ವುಡ್ಸ್ ಡಿಸ್ಪ್ಯಾಚ್ ವರದಿ 1854. ಮೂರನೆಯದು ಹಂಟರ್ ಆಯೋಗ 1919. ಕೊನೆಯದು ಸಾರ್ಜೆಂಟ್ ವರದಿ 1944. ಮುಸ್ಲಿಮರಿಗಾಗಿ ಪ್ರತ್ಯೇಕ ಮತಕ್ಷೇತ್ರ ಜಾರಿಗೆ ತರಲು ಕಾರಣವಾದಂಥ ಬ್ರಿಟಿಷ್ ಕಾಯ್ದೆ ಯಾವುದು? ಸಪರೇಟ್ ಎಲೆಕ್ಟ್ರೇಟ್ ಅಂತ ಕರಿತೀವಿ. ಇದಕ್ಕೆ ಕಾರಣವಾದಂತಹ ಕಾಯ್ದೆ 1909ರ ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆಯ ಅನ್ವಯ ಮುಸ್ಲಿಮರಿಗಾಗಿ ಪ್ರತ್ಯೇಕವಾದಂತಹ ಪ್ರಾತಿನಿಧ್ಯ ಕ್ಷೇತ್ರಗಳನ್ನು ಮೀಸಲಾಗಿ ಇಡಲಾಯಿತು. ಈ ಕೆಳಗಿನ ಯಾರ ಕಾಲಾವಧಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಆರಂಭವಾಯಿತು? ಲಾರ್ಡ್ ಡಫ್ರಿನ್, ಲಾರ್ಡ್ ರಿಟನ್, ಸರ್ ಜಾನ್ ನೇಫಿಯರ್, ಲಾರ್ಡ್ ಅಕ್ಲ್ಯಾಂಡ್. ಸರಿಯಾದಂಥ ಉತ್ತರ ಆಯ್ಕೆ 1 ಲಾರ್ಡ್ ಡಫ್ರಿನ್ನ ಕಾಲಕ್ಕೆ, ಅಂದರೆ 1871-72ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ಕಾರ್ಯ ಆರಂಭವಾಯಿತು. ಭಾರತದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಕಲ್ಕತ್ತಾದಲ್ಲಿ ಸ್ಥಾಪನೆಯಾದ ಹಿಂದೂ ಕಾಲೇಜು, ಕಲ್ಕತ್ತಾ ವಿಶ್ವವಿದ್ಯಾನಿಲಯ, ಆಡಮ್ ವರದಿ, ವುಡ್ಸ್ ಡಿಸ್ಪ್ಯಾಚ್. ಸೊ ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಮೊದಲು ಬರುವಂಥದ್ದು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಸ್ಥಾಪನೆಯಾಗಿದ್ದು 1817. ಅದಾದ ನಂತರ ಆಡಮ್ ವರದಿ 1835. ಮೂರನೆಯ ಘಟನೆ ವುಡ್ಸ್ ಡಿಸ್ಪ್ಯಾಚ್ ವರದಿ 1854. ಕೊನೆಯದಾಗಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯ 1857. 1, 3, 4, 2. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ. ಲಕ್ನೋ ಒಪ್ಪಂದ, ರೌಲೆಟ್ ಕಾಯ್ದೆ, ಮಿಂಟೋ ಮಾರ್ಲೆ ಸುಧಾರಣೆಗಳು, ಬಂಗಾಳದ ವಿಭಜನೆ. ಇದರಲ್ಲಿ ಮೊದಲಿಗೆ ಜರುಗಿದ್ದು ಬಂಗಾಳದ ವಿಭಜನೆ 1905. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ 1909. ಹಾಗೆಯೇ ಮೂರನೇ ಘಟನೆ ಲಕ್ನೋ ಒಪ್ಪಂದ 1916. ರೌಲೆಟ್ ಕಾಯ್ದೆ 1919. 4, 3, 1, 2. ಪತ್ರಿಕೆಗಳು ಮತ್ತು ಸಂಪಾದಕರ ಸರಿಯಾದ ಜೋಡಿಯನ್ನು ಗುರುತಿಸಿ. ಸೊ ಇಲ್ಲಿ 3 ಜೋಡಿಗಳನ್ನು ಕೊಟ್ಟಿದ್ದಾರೆ. ಪತ್ರಿಕೆಗಳು ಮತ್ತು ಅವರ ಸಂಪಾದಕರನ್ನು ಸರಿಯಾದ ಜೋಡಿಯನ್ನು ಗುರುತಿಸಬೇಕು. ಎಲ್ಲವೂ ಸರಿಯಾಗಿದೆ. ಕಲ್ಕತ್ತಾ ಜರ್ನಲ್ JS ಬಡ್ಸಿಂಗ್ಹ್ಯಾಮ್, ಹಾಗೆಯೇ ಬಂಗ್ದೂತ್ ರಾಮ್ ಮೋಹನ್ ರಾಯ್, ಹಿಂದೂಸ್ತಾನ್ ಟೈಮ್ಸ್ KM ಪಣಿಕ್ಕರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಲು ನೈಟ್ಹುಡ್ ಪದವಿಯನ್ನು ಹಿಂತಿರುಗಿಸಿದವರು ಯಾರು? ಸರಿಯಾದಂಥ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ರವರು. 1919ರಲ್ಲಿ ನಡೆದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸುವ ಸಲುವಾಗಿ ಬ್ರಿಟಿಷರು ನೀಡಿದ್ದಂತಹ ನೈಟ್ಹುಡ್ ಪದವಿಯನ್ನು ರವೀಂದ್ರನಾಥ್ ಟ್ಯಾಗೋರ್ ರವರು ಹಿಂತಿರುಗಿಸ್ತಾರೆ. ಭಾರತದ ವೈಸ್ರಾಯ್ಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಲಾರ್ಡ್ ಕರ್ಜನ್, ಲಾರ್ಡ್ ಚೆಲ್ಮ್ಸ್ಫೋರ್ಡ್, ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಇರ್ವಿನ್. ಇವರ ಅಧಿಕಾರಾವಧಿಯಂತೆ ಮೊದಲು ಆಳ್ವಿಕೆಯನ್ನು ಮಾಡಿದಂಥವರು ಲಾರ್ಡ್ ಕರ್ಜನ್, ಎರಡನೇ ವ್ಯಕ್ತಿ ಲಾರ್ಡ್ ಹಾರ್ಡಿಂಜ್, ಅದಾದ ನಂತರ ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಮತ್ತು ಕೊನೆಯದಾಗಿ ಲಾರ್ಡ್ ಇರ್ವಿನ್. ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಪ್ರವೇಶಿಸಲು ಕಾರಣವಾದ ಕಾಯ್ದೆ ಯಾವುದು? ಇದು ಬಹುಮುಖ್ಯವಾದಂಥ ಪ್ರಶ್ನೆ. 1813ರ ಚಾರ್ಟರ್ ಕಾಯ್ದೆ. ಸೊ ಇದರಂತೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಒಂದು ರೂಪುರೇಷೆಯನ್ನು ನೀಡ್ತಾರೆ. ಅದರಂತೆ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಅದು ಕ್ರೈಸ್ತ ಮಿಷನರಿಗಳನ್ನು ಭಾರತಕ್ಕೆ ಆಹ್ವಾನಿಸಿ
ಶಿಕ್ಷಣವನ್ನು ನೀಡುವಂಥದ್ದು, ಜೊತೆಗೆ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೋಸ್ಕರ ಆಹ್ವಾನವನ್ನು ನೀಡುವುದಕ್ಕೆ ಕಾರಣವಾಗಿದ್ದು 1813ರ ಚಾರ್ಟರ್ ಕಾಯ್ದೆ. ಸರಿ ಹೊಂದಾಣಿಕೆಯನ್ನು ಗುರುತಿಸಿ ಪುಸ್ತಕ ಮತ್ತು ಲೇಖಕರನ್ನು ಕೊಟ್ಟಿದ್ದಾರೆ. ಅನ್ ಬೆಸೆಂಟ್, ವೇಕ್ ಆಫ್ ಇಂಡಿಯಾ, ಸರೋಜಿನಿ ನಾಯ್ಡು, ಕ್ರೈಸಿಸ್ ಇಂಟು ಚಾಹೋಸ್, ಮಹಾತ್ಮ ಗಾಂಧಿ, ಓಲ್ಡನ್ ಥ್ರೆಶೌಟ್ ಅನ್ನುವಂತಹ ಹೊಂದಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತಹ ಹೊಂದಾಣಿಕೆ ಆಯ್ಕೆ 1, ಅನ್ ಬೆಸೆಂಟ್, ವೇಕ್ ಆಫ್ ಇಂಡಿಯಾ ಪುಸ್ತಕದ ಲೇಖಕರಾಗಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನಗಳು ಮತ್ತು ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿ. 1ನೇ ಸಮ್ಮೇಳನ, 2ನೇ ಸಮ್ಮೇಳನ, 3ನೇ ಸಮ್ಮೇಳನ, 4ನೇ ಸಮ್ಮೇಳನ ಇವು ನಡೆದಂಥ ಸ್ಥಳಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. 1ನೇ ಸಮ್ಮೇಳನ ಬಾಂಬೆನಲ್ಲಿ ನಡೆಯುತ್ತೆ, 2ನೇ ಸಮ್ಮೇಳನ ಕಲ್ಕತ್ತಾದಲ್ಲಿ ನಡೆಯುತ್ತೆ, 3ನೇ ಸಮ್ಮೇಳನ ಮಡ್ರಾಸ್, ಹಾಗೆಯೇ 4ನೇ ಸಮ್ಮೇಳನ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಡೆಯುತ್ತೆ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ವರ್ಷ ಮತ್ತು ಮರಣ ವರ್ಷವನ್ನು ತಿಳಿಸಿ. ಇದರಲ್ಲಿ ಯಾವ ಸರಿ ಅಂತ. ಸರಿಯಾದದ್ದು ಆಯ್ಕೆ 2, ಜನನ ವರ್ಷ 1891 ಏಪ್ರಿಲ್ 14, ಮರಣ ವರ್ಷ 1956. ಹರಪ್ಪ ನಾಗರಿಕತೆಯ ಜನರಿಗೆ ಈ ಕೆಳಗಿನ ಯಾವ ಬೆಳೆಯ ಬಗ್ಗೆ ತಿಳಿದಿರಲಿಲ್ಲ? ಗೋಧಿ, ಬಾರ್ಲಿ, ಹತ್ತಿ, ಮೆಕ್ಕೆಜೋಳ. ಸೊ ಇವುಗಳಲ್ಲಿ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಜನರು ಬೆಳೆಯದೇ ಇದ್ದಂತಹ ಬೆಳೆ ಮೆಕ್ಕೆಜೋಳ. ಗೋಧಿ, ಬಾರ್ಲಿ, ಹತ್ತಿಯನ್ನು ಅವರು ಪ್ರಮುಖ ಬೆಳೆಗಳಾಗಿ ಬೆಳೆಯುತ್ತಿದ್ದರು. ಮಧ್ಯ ಏಷ್ಯಾದಿಂದ ಆಗಮಿಸಿ ಭಾರತದ ಸಪ್ತಸಿಂಧು ಪ್ರದೇಶದಲ್ಲಿ ನೆಲೆ ನಿಂತಹ ಜನಾಂಗ ಯಾವುದು? ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಆರ್ಯನ್ನರು, ಪರ್ಷಿಯನ್ನರು. ಇದಕ್ಕೆ ಸರಿಯಾದ ಉತ್ತರ ಆರ್ಯನ್ನರು. ಕ್ರಿಸ್ತಪೂರ್ವ 2000ರಿಂದ 1500ರಲ್ಲಿ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದು ಸಪ್ತಸಿಂಧು ಪ್ರದೇಶ ಅಂತೇಳಿದ್ರೆ 7 ನದಿಗಳ ಪ್ರದೇಶ ಅಂತ ಕರೆಯುವಂತಹ ಉತ್ತರ ಭಾರತದಲ್ಲಿ ಮೊದಲ ಬಾರಿಗೆ ಆರ್ಯನ್ನರು ನೆಲೆಯನ್ನು ನಿಲ್ತಾರೆ. ಇಂಡೋ ಯುರೋಪಿಯನ್ ವರ್ಗಕ್ಕೆ ಸೇರಿದಂಥ ಭಾಷೆಗಳನ್ನು ಮಾತನಾಡುವಂಥವರಾಗಿದ್ದರು. ವೇದಗಳ ಕಾಲದಲ್ಲಿ ರಾಜನನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಆಯ್ಕೆ ಮಾಡುತ್ತಿದ್ದರು? ಸಮಿತಿ, ಸಭಾ, ಗ್ರಾಮಸಭೆ, ಜನಪದಗಳು. ಸಮಿತಿಗಳ ಮೂಲಕ ರಾಜನನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ವೇದಗಳ ಕಾಲದಲ್ಲಿ ಜಾರಿಯಲ್ಲಿತ್ತು. ರಾಜನ್ ಅನ್ನುವಂತಹ ಹೆಸರಿನಿಂದ ರಾಜನನ್ನ ಕರೆಯುತ್ತಿದ್ದರು. ವೇದಗಳ ಕಾಲದಲ್ಲಿ ಯಾವ ದೇವತೆಯನ್ನು ಪ್ರಕೃತಿಯ ರಕ್ಷಕ ಎಂದು ಜನರು ನಂಬಿದ್ದರು? ಇಂದ್ರ, ವರುಣ, ಸೋಮ, ಅಗ್ನಿ. ಸೊ ಪ್ರಕೃತಿಯ ರಕ್ಷಕನೆಂದು ಇಂದ್ರನನ್ನ ಕರೆಯುತ್ತಿದ್ದು ಆತನನ್ನ ಪ್ರಕೃತಿಯ ಆರಾಧನೆಯ ರೂಪದಲ್ಲಿ ಪೂಜಿಸುತ್ತಿದ್ದರು ವೇದಗಳ ಕಾಲದ ಜನರು. ಆರ್ಯರ ಬಹುಮುಖ್ಯ ಕಸುಬು ಇದಾಗಿತ್ತು. ಕೃಷಿ, ಪಶುಪಾಲನೆ, ಗುಡಿ ಕೈಗಾರಿಕೆ, ಮೀನುಗಾರಿಕೆ. ಇದಕ್ಕೆ ಸರಿಯಾದ ಉತ್ತರ ಬಹುಮುಖ್ಯವಾಗಿ ಅವರ ಬಹುಮುಖ್ಯ ಉದ್ಯೋಗ ಪಶುಪಾಲನೆಯಾಗಿತ್ತು. ನಂತರದ ಸ್ಥಾನವನ್ನು ಕೃಷಿಯಾಗಿನ ಕಾಲಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಪಶುಪಾಲನೆಯ ಮೂಲಕವೇ ಅವರು ವಲಸೆಯನ್ನ ಬರ್ತಾರೆ ನಮ್ಮ ದೇಶಕ್ಕೆ, ಇಲ್ಲಿ ಬಂದು ನೆಲೆಯನ್ನ ನಿಲ್ತಾರೆ. ಗಾಯತ್ರಿ ಮಂತ್ರವನ್ನು ಒಳಗೊಂಡಿರುವ ವೇದ ಯಾವುದು? ಋಗ್ವೇದದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಋಗ್ವೇದವು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು. 1028 ಶ್ಲೋಕಗಳ ಮೂಲಕ 10 ಮಂಡಲಗಳಿಂದ ಒಳಗೊಂಡಿದೆ. ಇದರಲ್ಲಿ 3ನೇ ಮಂಡಲದಲ್ಲಿ ಪ್ರಸಿದ್ಧವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ವೈದಿಕ ಬದುಕಿನ ನೀತಿ ನಿಯಮಗಳನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು? ಸ್ಮೃತಿಗಳು, ವೇದಾಂಗಗಳು, ಉಪವೇದಗಳು, ಯಜುರ್ವೇದ. ವೈದಿಕ ಬದುಕಿನ ರೀತಿ ನೀತಿಗಳ ಅಥವಾ ನಿಯಮಾವಳಿಗಳನ್ನು ತಿಳಿಸುವಂತಹ ವಿಷಯ ಸ್ಮೃತಿಗಳಾಗಿದ್ದಾವೆ. ಉದಾಹರಣೆಗೆ ಮನುಸ್ಮೃತಿ ಅಂತ ಕರಿತೀವಿ. ಸೊ ಈ ಸ್ಮೃತಿಗಳಲ್ಲಿ ಆಗಿನ ಕಾಲಘಟ್ಟದ ವೈದಿಕ ಬದುಕನ್ನು ಯಾವ ರೀತಿ ಬದುಕಬೇಕು ಅನ್ನುವಂಥ ನೀತಿ ನಿಯಮಗಳನ್ನು ಇದರಲ್ಲಿ ವಿವರಣೆ ಮಾಡಲಾಗಿದೆ. ಇನ್ನು ಮನುಸ್ಮೃತಿಯನ್ನ ಮೊದಲ ಕಾನೂನು ಪುಸ್ತಕ ಅಂತಲೂ ಕೂಡ ಕರೆಯುತ್ತೇವೆ. ನಾರದ ಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ ಅನ್ನುವಂಥವು ಪ್ರಮುಖ ಸ್ಮೃತಿಗಳಾಗಿದ್ದಾವೆ. ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿ ಯಾರು? ಪ್ರಿಯದರ್ಶಿನಿ, ಯಶೋಧ, ಚೇತಕ, ಜಾಮಾಲಿ. ಇದಕ್ಕೆ ಸರಿಯಾದ ಉತ್ತರ ಜಾಮಾಲಿ ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿಯಾಗಿದ್ದಾನೆ. ಈ ಜಾಮಾಲಿ ಯಾರು ಅಂತ ನೋಡಿದಾಗ ವರ್ಧಮಾನ ಮಹಾವೀರ
ನಮ್ಮ ಮಗಳಾದಂತಹ ಪ್ರಿಯದರ್ಶಿನಿಯ ಗಂಡನಾಗಿರ್ತಾನೆ, ಅಂದರೆ ಆತನ ಅಳಿಯ. ಈತನೇ ಮೊದಲು ವರ್ಧಮಾನ ಮಹಾವೀರನ ಅನುಯಾಯಿಯಾಗಿದ್ದನು. ಮಹಾವೀರನು ಮರಣ ಹೊಂದಿದ ಸ್ಥಳ ಯಾವುದು? ಇದಕ್ಕೆ ಪಾವಪುರಿ ಸರಿಯಾದಂತಹ ಉತ್ತರ. ತನ್ನ 72ನೇ ವಯಸ್ಸಿನಲ್ಲಿ, ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಮಹಾವೀರನು ಪಾವಪುರಿ ಎಂಬಲ್ಲಿ ಮರಣವನ್ನ ಅಪ್ತಾನೆ. ಮೊದಲ ಜೈನ ಸಮ್ಮೇಳನವು ಕ್ರಿಸ್ತಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಸ್ಥೂಲಭದ್ರ ಅಥವಾ ಸ್ಥೂಲಬಾಹು ಅಂತಲೂ ಕೂಡ ಕರೀತಾರೆ. ಈತನ ಒಂದು ಅಧ್ಯಕ್ಷತೆಯಲ್ಲಿ ಮೊದಲ ಜೈನ ಸಮ್ಮೇಳನ ನಡೆಯುತ್ತೆ. ಈ ಒಂದು ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನ ಪುನರುಜ್ಜೀವನಗೊಳಿಸಲಾಯಿತು.